ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ನಾಡಗೀತೆಯ ಶತಮಾನೋತ್ಸವ ಸಂಭ್ರಮದ ನಿಮಿತ್ತ ಹೊಸದುರ್ಗ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ ನಿಜಲಿಂಗಪ್ಪ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ 2000 ಮಕ್ಕಳಿಂದ ಸಾಮೂಹಿಕವಾಗಿ ನಾಡಗೀತೆಯ ಗಾಯನ ಮಾಡುವುದರ ಮೂಲಕ ನಾಡಗೀತೆಗೆ ಗೌರವ ತೋರುವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ 2000 ವಿದ್ಯಾರ್ಥಿಗಳಿಂದ ಪಟ್ಟಣದ ಟಿಬಿ ವೃತ್ತ, ಕೆನರಾ ಬ್ಯಾಂಕ್ ಮುಂಭಾಗ ಮತ್ತು ಹುಳಿಯಾರು ವೃತ್ತಗಳಲ್ಲಿ ಸಾಮೂಹಿಕವಾಗಿ ನಾಡಗೀತೆಯ ಗಾಯನದಿಂದ ಜನಜಾಗೃತಿ ಮೂಡಿಸುವ ಮೂಲಕ ನಾಡಗೀತೆಗೆ ಗೌರವ ತೋರಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಕೈಯಲ್ಲಿ ಎಲ್ಲಿ ನೋಡಿದರೂ ಕನ್ನಡ ಬಾವುಟಗಳು ರಾರಾಜಿಸುತ್ತಿದ್ದವು. ಈ ವೇಳೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಕಲ್ಮಠ್ ಮಾತನಾಡಿ, ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅಂತಹ ಕನ್ನಡ ಎಂಬ ಆಸ್ತಿಯನ್ನು ಉಳಿಸಿಕೊಂಡಾಗ ಮಾತ್ರ ಅಪ್ಪಟ ಕನ್ನಡಿಗರಾಗಲಿಕ್ಕೆ ಸಾಧ್ಯ. ಪಂಪನಿಂದ ಕುವೆಂಪುವರೆಗೆ ಶರಣರು, ದಾಸರು, ಅನುಭವಿಗಳು ಕನ್ನಡದ ಆಸ್ತಿ. ಅವರು ಬಿಟ್ಟು ಹೋಗಿರುವ ಕನ್ನಡ ಎಂಬ ಮಹಾ ಆಸ್ತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮಾಜಿ ಸಿಎಂ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯವನ್ನು ಒಗ್ಗೂಡಿಸಲು ಬಹಳಷ್ಟು ಶ್ರಮಿಸಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿದ್ದು, ಇದರ ಸತ್ವದಿಂದಾಗಿಯೇ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ನಡೆ ಕನ್ನಡ, ನುಡಿ ಕನ್ನಡ, ಭಾವ ಕನ್ನಡ, ಬದುಕು ಕನ್ನಡ ಆಗಬೇಕು. ಕನ್ನಡವೆಂದರೆ ಅದೊಂದು ಸಂಸ್ಕೃತಿ ಎಂದವರು ಕವಿ ಕುವೆಂಪುರವರು. ಇವರ ರಚನೆಯ ನಾಡಗೀತೆ ಎಲ್ಲರ ಮೈಮನವನ್ನು ರೋಮಾಂಚನಗೊಳಿಸುತ್ತದೆ. ಈ ನಾಡಗೀತೆ ಅಷ್ಟೊಂದು ಅದ್ಭುತವಾಗಿದೆ ಎಂದರು. ನಾಡಕವಿ ಕುವೆಂಪುರವರು ಈ ನಾಡಿಗೆ ಈ ಒಂದು ನಾಡಗೀತೆಯನ್ನು ಕೊಟ್ಟು 100 ವರ್ಷಗಳು ತುಂಬಿವೆ. ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಾಡಿನ ಪ್ರಮುಖ ಅಂಶಗಳು ಮತ್ತು ಅದರಲ್ಲಿ ನಡೆದಿರ್ತಕ್ಕಂಥ ಸತ್ಯವನ್ನ ನಮ್ಮ ನಿಸಾರ್ ಅಹಮದ್ ರೋಕೇಶ್ ಅವರು ವಿಶೇಷವಾಗಿ ಉಪನ್ಯಾಸ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಹಾಡು ಹೇಳ್ತಾ ಇದ್ರೆ ಮೈ ನಿಮಿರುತ್ತೆ ಅಂತಾರಲ್ಲ, ಅಂತ ವಿಶೇಷವಾದ ಗೀತೆಯನ್ನ ಈ ಕನ್ನಡ ನಾಡಿಗೆ ಕೊಟ್ಟಂತ ಅದ್ಭುತ ಕವಿ ರಾಷ್ಟ್ರಕವಿ ಕುವೆಂಪುರವರು. ಆ ಗೀತೆಯನ್ನ ನಾವು ಕೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ತ್ರಿಭಾಷಾ ಗೀತೆಯನ್ನು ತರ್ತಕ್ಕಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಿಜವಾಗ್ಲೂ ಕೂಡ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಆ ಕಾರ್ಯಕ್ರಮವನ್ನು ತಂದದ್ದೇ ಆದ್ರೆ ಭಾಷೆಗೆ ಅತ್ಯಂತವಾದಂಥ ಕನ್ನಡ ಭಾಷೆ ತ್ರಿಭಾಷಾ ರೀತಿಯಲ್ಲಿ ಸರ್ಕಾರ ಶೀಘ್ರವೇ ಅನುಷ್ಠಾನಕ್ಕೆ ತರಲಿ ಅಂತ ಹೇಳಿ ಈ ಒಂದು ವೇದಿಕೆಯನ್ನು ಆಗ್ರಹಿಸಿ ಬಳಿಕ ಪ್ರಗತಿಪರ ಚಿಂತಕ PL ಲೋಕೇಶ್ವರ್ ಮಾತನಾಡಿ, ಭಾರತ ಮಾತೆಗೆ ನಮಿಸಿ ರಾಷ್ಟ್ರಭಕ್ತಿಯನ್ನು ತೋರಿಸಿ ತದನಂತರ ನಾಡದೇವಿಗೆ ನಮಸ್ಕರಿಸುವಂತಹ ವಿಶಾಲ ಮನಸ್ಸಿನವರು ನಮ್ಮ ಕನ್ನಡಿಗರು. ನಾಡಗೀತೆಯ ಮೊದಲ 2 ಸಾಲಿನಲ್ಲಿ ಇದರ ಅರ್ಥ ತುಂಬಿದೆ. ಇಂತಹ ವಿಶಾಲ ಮನೋಭಾವದ ಕನ್ನಡಿಗರು ಕನ್ನಡ ಭಾಷೆ ಮತ್ತು ನಾಡಿಗಾಗಿ ಏನೆಲ್ಲ ಮಾಡಬೇಕಾಗಿದೆ ಎನ್ನುವಂತಹ ಎಲ್ಲ ಜವಾಬ್ದಾರಿಗಳನ್ನು ಪ್ರತಿಯೊಬ್ಬರು ಸಹ ಅನುಸರಿಸಬೇಕಾಗಿದೆ. ಕುವೆಂಪುರವರ ನಾಡಗೀತೆ ರಚನೆಯಾಗಿ ಶತಮಾನ ಕಳೆದಂತಹ ಈ ಸಂದರ್ಭದಲ್ಲಿ ಗೀತೆಯ ಅಡಿಯೊಳಗಿರುವ ಆದರ್ಶವನ್ನು ನಾವು ನೀವೆಲ್ಲರೂ ಸಹ ಅನುಸರಿಸಬೇಕಾಗಿದೆ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎನ್ನುವಂತಹ ಮಾತು ಸರ್ವಜನಾಂಗದವರೂ ಬೆಳೆದಿರುವಂತಹ ಈ ಮಣ್ಣಿನಲ್ಲಿ ಎಲ್ಲರೂ ಕೂಡಿ ಬಾಳುವ ಆತ್ಮೀಯತೆಯ ಅಂತರಂಗದ ವಿಶಾಲ ಮನೋಭಾವ ಇಲ್ಲಿದೆ. ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಜಾಗೃತವಾಗಲಿ. ಇಂತಹ ಬದುಕನ್ನು ಬದುಕಿದರೆ ಮಾತ್ರ ನಮ್ಮ ದೇಶ ಚಿರಸ್ಥಾಯಿಯಾಗಿ ಉಳಿದುಕೊಳ್ಳಲು ಸಾಧ್ಯ ಎಂದರು. ಕರ್ನಾಟಕ ಮಾತೆ ಎನ್ನುವಂತ ಮೊದಲ 2 ಸಾಲುಗಳನ್ನು ನಾವು ತಗೊಂಡ್ರೆ ಅದನ್ನು ಭಾರತ ಮಾತೆಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ, ಒಂದರಿಂದ ಮಾಡ್ತೇವೆ. ಮೊದಲು ಆ ಭಾರತ ದೇಶಕ್ಕೆ ಮತ್ತು ಆ ತಾಯಿ ಭಾರತ ಮಾತೆಗೆ ನಮ್ಮ ಅಭಿಮಾನವನ್ನ, ಭಕ್ತಿಯನ್ನ, ರಾಷ್ಟ್ರ ಭಕ್ತಿಯನ್ನ ಅರ್ಪಣೆ ಮಾಡಿ ತದನಂತರದಲ್ಲಿ ನಾವು ಜಯ ಕರ್ನಾಟಕ ಮಾತೆ ಅಂತ 2ನೇದಾಗಿ ನಾವು ಹೇಳ್ತೇವೆ. ಈಗ 2 ಸಾಲುಗಳನ್ನು ಗಮನಿಸಬೇಕು ಮಕ್ಕಳು. ನಾವು ಕನ್ನಡಿಗರೇನಿದ್ದೀವಿ ಸ್ವಾರ್ಥಕ್ಕೆ ಬದುಕಿದವರಲ್ಲ. ಈ ನಾಡು, ಈ ರಾಷ್ಟ್ರ ಇದು ಇದ್ರೇನೆ ನಾವು ಅನ್ನುವ ಕಾರಣಕ್ಕೆ ಮೊದಲು ರಾಷ್ಟ್ರಕ್ಕೆ, ರಾಷ್ಟ್ರ ಮಾತೆಗೆ ನಮಿಸಿ ತದನಂತರದಲ್ಲಿ ನಮ್ಮ ನಾಡಿಗೆ ನಮಸ್ಕಾರವನ್ನು ಮಾಡ್ತೇವೆ. ಆ ಕಾರಣಕ್ಕೇನೆ ಕನ್ನಡಿಗರು ಬಹಳ ವಿಶಾಲ ರೀತಿಯವರು. ನಾಡಿನ ಬಗ್ಗೆ ಎಷ್ಟೇ ಭಾವನಾತ್ಮಕವಾದಂತ ಭಾಷೆಯ ಬಗೆಗೆ, ಕನ್ನಡ ಭಾಷೆಯ ಬಗೆಗೆ ಇಷ್ಟೇ ಭಾವನಾತ್ಮಕವಾದಂತ ನಡೆ ನಮ್ಮದಿದ್ರೂ ಕೂಡ ಮೊದಲಿಗೆ ಈ ದೇಶಕ್ಕೆ ನಾವು ನಮಸ್ಕಾರವನ್ನು ಮಾಡ್ತೇವೆ.
ಆ ಭಾವನೆ ನೀವು ಬೆಳೆಯುವಂತ ಮಕ್ಕಳಾಗಿ ನಿಮ್ಗೆಲ್ಲರ ತುಂಬಿ ಬರಬೇಕು. ಇಡೀ ದೇಶದಲ್ಲಿ ನೋಡಿದ್ರೆ ತಮಿಳು ಭಾಗದಲ್ಲಿ ಪ್ರಾದೇಶಿಕತೆಯಲ್ಲಿ ಮೊದಲಿದ್ದಾರೆ ಅವರು. ಹಿಂದಿ ಭಾಗಗಳಲ್ಲೂ ಕೆಲವು ಕಡೆ ಬಹಳ ಪ್ರಾದೇಶಿಕತೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಆದ್ರೆ ನಾವು ಕನ್ನಡಿಗರ ಆ ರೀತಿ ಅಲ್ಲ. ದೇಶ ಮೊದಲು, ತದನಂತರ ನಮ್ಮ ಕರ್ನಾಟಕ. ಆ ರೀತಿಯಲ್ಲಿ ವಿಶಾಲ ಒಂದು ಭಾವನೆಯನ್ನು ನಾವು ಬೆಳೆಸಬೇಕಾದಂತ ಜವಾಬ್ದಾರಿ ನಮ್ಮ ಮುಂದಿನ ಪ್ರಜೆಗಳಾದಂತ ಈ ಮಕ್ಕಳಲ್ಲಿ ಇದೆ ಅಂತಕ್ಕಂಥ ಮಾತನ್ನ, ಅಥವಾ ನೀವು ರೂಢಿಸಬೇಕು ಅನ್ನುವಂತ ಮಾತನ್ನ ನಿಮ್ಗೆ ಹೇಳ್ತಾ, ತದನಂತರದಲ್ಲಿ ಇಡೀ ಕರ್ನಾಟಕದ ಎಲ್ಲಾ ರೀತಿಯಲ್ಲೂ ಅದನ್ನು ಬಣ್ಣಿಸಿದ ನಾಡಗೀತೆಯಲ್ಲಿ ಕವಿ ಕುವೆಂಪು ಅವರು ಬಹಳ ಮುಕುಟದ ಮಣಿ ಅಂತಾರೆ, ಗಂಧದ ಗುಡಿ ಅಂತಾರೆ, ಚಾಲುಕ್ಯರ ಆಳಿದ ನಾಡು ಅಂತಾರೆ, ವೈಶ್ಯರ ಆಳಿದ ನಾಡು ಅಂತಾರೆ, ಕೈಲಪ್ಪ ವೈಶ್ಯರ ಆಳಿದ ನಾಡು ಅಂತ ಅದನ್ನ ಇತಿಹಾಸವನ್ನು ಹೇಳ್ತಾ ಹೋಗ್ತಾರೆ. ಎಲ್ಲ ರೀತಿಯಲ್ಲೂ ಇದರ ಸೌಂದರ್ಯವನ್ನು ಚಿತ್ರಣ ಮಾಡ್ತಾ ತದನಂತರದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಇಲ್ಲಿ ಬದುಕ್ತಾ ಇರ್ಬೇಕಂತ ನಾವೆಲ್ಲ. ಶಿಕ್ಷಣ ಸಂಸ್ಥೆಯ ಅಕಾಡೆಮಿಕ್ ಡೈರೆಕ್ಟರ್ ಎಂಬಿ ತಿಪ್ಪೇಸ್ವಾಮಿ ಮಾತನಾಡಿ, ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲು ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಕರ್ನಾಟಕ ರಾಜ್ಯವೆಂದು ಘೋಷಣೆ ಮಾಡಿದರು ಎಂದು ಇತಿಹಾಸವನ್ನು ಸ್ಮರಿಸಿದರು. ಪ್ರತಿಯೊಬ್ಬ ಕನ್ನಡ ನಾಡಿನ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಜಾಗೃತಿಯ ಅಂಗವಾಗಿ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಾರ್ವಜನಿಕರು ಆರಕ್ಷಕ ಇಲಾಖೆಯವರೊಂದಿಗೆ ಯಶಸ್ವಿಯಾಗಿ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಸಮರ್ಪಿಸುತ್ತೇನೆ. ಜೈ ಭುವನೇಶ್ವರಿ, ಜೈ ಭಾರತ. ಭಾರತ ದೇಶವನ್ನು, ಕನ್ನಡ ನಾಡನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕುವೆಂಪು ಅವರ ಭಾರತ ಜನನಿಯ ತನಗಾದೆ ಅಂತ ನಮ್ಮ ನಾಡಗೀತೆ ಏನಿದೆಯೋ ಅದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಅದರಲ್ಲಿ ಎಲ್ಲ ಹೇಗೆ ನಡ್ಕೋಬೇಕು, ಯಾರ್ಯಾರು ಹುಟ್ಟಿದ್ರು, ಚರಿತ್ರೆ ಪ್ರತಿಯೊಂದು ಕೂಡ ಅದರಲ್ಲಿ ಇದೆ. ಅದು ಒಂದು ರೀತಿಯಲ್ಲಿ ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನೇ ಬಿತ್ತುತ್ತೆ. ಸಾಂವಿಧಾನಿಕ ಮೌಲ್ಯಗಳಂದರೆ ಸಾಮಾಜಿಕ ನ್ಯಾಯ, ಒಂದನೇದು ಸಮಾನತೆ, ವ್ಯಕ್ತಿ ಗೌರವ. ಇವು ಮೂರೂ ಅತಿ ಮುಖ್ಯವಾಗಿರುವಂಥದ್ದು. ಸಹಜೀವನ ಮಾಡಬೇಕು ಅಂತಂದರೆ ಆ ಎಲ್ಲ ಅಂಶಗಳು ಕೂಡ ಈ ನಾಡಗೀತೆಯಲ್ಲಿ ಇದೆ. ನೀವೆಲ್ಲರೂ ಅದನ್ನು ಇಲ್ಲಿ ಹಾಡ್ತಾ ಹೋದರೆ ಸಾಕು. ಶಾಲೆಯಲ್ಲಿ ಪ್ರತಿದಿನ ನಾನು ಆಡಳಿತ ಮಂಡಳಿಯವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಶಿಕ್ಷಕರಿಗೆ ಹೇಳಿ ಪ್ರತಿ ಶುಕ್ರವಾರನೋ ಅಥವಾ ಶನಿವಾರನೋ ಈ ನಾಡಗೀತೆಯನ್ನು ಯಾರು ಪರಿಪೂರ್ಣ ಅರ್ಥವನ್ನು ತಿಳಿದಿದ್ದಾರೋ ಅವರು ಎಲ್ಲ ಮಕ್ಕಳುಗಳಿಗೂ ಕೂಡ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅದರ ಅರ್ಥವನ್ನು ಹೇಳಿಕೊಟ್ರೆ ಅದು ಸಾರ್ಥಕವಾಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಸುನಿಲ್ ಕುಮಾರ್, ಸಿಪಿಐ ರಮೇಶ್, ಸಂಸ್ಥೆಯ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ, ಉಪಾಧ್ಯಕ್ಷ ಕೆಎಸ್ ಪುಟ್ಟರಾಜು, ಖಜಾಂಚಿ ಕೆಸಿ ಮಲ್ಲಿಕಾರ್ಜುನಪ್ಪ, ಟ್ರಸ್ಟಿಗಳಾದ ವಿಜಯ ಶಿವಲಿಂಗಪ್ಪ, ವೀಣಾ ನಟರಾಜ್, ವೇದಮೂರ್ತಿ, ವ್ಯವಸ್ಥಾಪಕ ವೀರೇಶ್, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಪಿಲ್ಲಪ್ಪ, ಸಾಹಿತಿ ನಿಸಾರ್ ಅಹಮದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂಆರ್ ಶಾಂತಪ್ಪ, ಹಿರಿಯ ಉಪಾಧ್ಯಕ್ಷ ಹಾಗೂ ಸಾಹಿತಿ ನಾಗತಿಹಳ್ಳಿ ಮಂಜುನಾಥ್, ಮಾಜಿ ಅಧ್ಯಕ್ಷ ಬಿಪಿ ಓಂಕಾರಪ್ಪ, ಬರಹಗಾರ ನವೀನ್ ಕುಮಾರ್, ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿ ಬಸಪ್ಪ, ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಉಮರ್ ಫಾರೂಕ್, ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಜ್ವಾಲಾ ರೋಕಡೆ, ಎಂಪಿ ಪ್ರಕಾಶ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಪುಷ್ಪಾ ಸೇರಿದಂತೆ ಸಂಸ್ಥೆಯ ಧರ್ಮದರ್ಶಿಗಳು, ಶಿಕ್ಷಕರು, ಸಾವಿರಾರು ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು.
ತನುಜಾತೆ ಈ ಒಂದು ಗೀತೆಗೆ 100 ವರ್ಷಗಳ ತುಂಬಿದ ಹಿನ್ನೆಲೆಯಲ್ಲಿ ನಮ್ಮ ಹೊಸದುರ್ಗ ಜನತೆಯ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ. ಇಂಥ ಅದ್ಭುತವಾದಂತಹ ಸಚಿವ ಮಂಡಲವನ್ನ ನಮ್ಮ ಕನ್ನಡ ತಾಯಿ ಹೊಂದಿದ್ದಾರೆ. ಅದರೊಳಗೆ ನಿತ್ಯವೂ ಕೂಡ ವಿಶೇಷವಾದಂತಹ ಸೇರ್ಪಡೆ ಆಗ್ತಾನೆ ಇದೆ. ನಮ್ಮ ರಾಷ್ಟ್ರಗೀತೆ, ನಮ್ಮ ನಾಡಗೀತೆ ಬಾಳುವ ತೆರದಲ್ಲಿ ಹರಿಸುವಂತ ಕವಿ. ನಾವೆಲ್ಲ ಒಟ್ಟಿಗೆ ಬಾಳೋದಿದೆಯಲ್ಲ, ಇದೆಲ್ಲ ಒಟ್ಟಿಗೆ ಸೇರಿದಿವಲ್ಲ, ನಾಡು ಅನ್ನೋಂಥ ಕಾರಣಕ್ಕೋಸ್ಕರ, ನುಡಿ ಅನ್ನೋಂಥ ಕಾರಣಕ್ಕೋಸ್ಕರ. ಇದಿಷ್ಟೇ ನಮ್ಮ ಮನಸ್ಸನ್ನ ಮತ್ತೆ ನಮ್ಮ ಎಲ್ಲವನ್ನ ಬೆಳಗಿಸುವಂಥದ್ದು. ಒಂದು ಭಾಷೆ ಅಂತಕ್ಕಂಥದ್ದು ಯಾರು ಕನ್ನಡಕ್ಕಾಗಿ ಕೈ ಎತ್ತಿದಾರೋ ಆದ್ರೆ ಅವರ ಕೈ ಕಲ್ಪುರುಷವಾಗಿದೆ. ಜಗದ ಕವಿ ಯುಗದ ಕವಿ ಬರೆದಂತ ಈ ಪದ್ಯ ಕೇವಲ ಆಶಯ ಅಲ್ಲ, ಇದು ನಮ್ಮ ಸಂಸ್ಕಾರ ಆಗಬೇಕು. ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವಿನ್ನು ಅಳವಡಿಸ್ಕೋಬೇಕು. ಪ್ರತಿ ಮಕ್ಕಳಲ್ಲೂ ದೀಪವನ್ನ ಬೆಳಗಿಸುವಂತ ಈ ಕಾರ್ಯಕ್ರಮ ಇದೆಯಲ್ಲ, ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಜಲಿಂಗಪ್ಪ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನ, ಅಧ್ಯಕ್ಷರನ್ನ, ಕಾರ್ಯಾಧ್ಯಕ್ಷರನ್ನ ನಾನು ಮತ್ತೊಂದ್ಸರಿ ವೈಯಕ್ತಿಕವಾಗಿ ಮತ್ತೆ ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ ಅಭಿನಂದಿಸಿ
Ay,
ನೋಡಿ ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ.